ಮಾವಿನಕಾಯಿ ರಸ ಮಾಡೋಣ. ಫಸ್ಟಿಗೆ ಮಾವಿನಕಾಯಿ ಸಿಪ್ಪೆನ ಸುಲ್ಕೋಬೇಕು, ಆಮೇಲೆ ಮಾವಿನಕಾಯಿ ಚಾಪ್ ಮಾಡ್ಕೋಬೇಕು ಈ ತರ. ಆಮೇಲೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ತಗೊಂಡು ಒಂದ್ ಪಾತ್ರೆಗೆ ಮಾವಿನಕಾಯಿ ಹಾಗೂ ಮೆಣಸಿನಕಾಯಿ ಹಾಕೊಂಡು ಅದೆರಡು ಮುಳುಗೋ ಅಷ್ಟು ನೀರ್ ಹಾಕೋಬೇಕು ಈ ತರ. ಈಗ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಬೇಯೋದಕ್ಕಿಡ್ಬೇಕು ಈ ತರ. ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್: ಹಿಂಗು, ಸಾಸಿವೆ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ. ಮಾವಿನಕಾಯಿ ಬೇಯೋಷ್ಟರಲ್ಲಿ ನಾನು ಅನ್ನಕ್ಕಿಡ್ತೀನಿ. ಹಾಗೆ ನನ್ನ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ವೀಟ್ ಪೊಟೆಟೊ ತಿನ್ನಿಸ್ತಾ ಇದ್ದೀನಿ. ಈಗ ಮಾವಿನಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಚೆಕ್ ಮಾಡೋದು ತುಂಬಾ ಸಿಂಪಲ್. ಒಂದ್ ಸೌಟಲ್ಲಿ ಮಾವಿನಕಾಯಿ ತಗೊಂಡು ಚಾಕುಲಿ ಅಥವಾ ಸ್ಪೂನ್ ಅಲ್ಲಿ ಚೆಕ್ ಮಾಡಿ ನೋಡಿ, ಇದು ಬೆಂದಿದೆ. ಸೊ ಇವಾಗ ಇದನ್ನ ಇಳಿಸಿ ಆರ್ಕೊಳ್ಳೋದಕ್ಕೆ ಇಡೋಣ. ಇದು ಆರಿದ್ಮೇಲೆ ಇದರಲ್ಲಿರೋ ನೀರ್ನ ಬಿಟ್ಟು ಬರೀ ಮಾವಿನಕಾಯಿ ಮತ್ತೆ ಮೆಣಸಿನಕಾಯಿನ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಬೇಕಾದ್ರೆ ನೀವು ಇದಕ್ಕೆ 2 ಕಾಳು ಮೆಣಸು ಆಡ್ ಮಾಡ್ಕೋಬಹುದು, ಇದು ಆಪ್ಷನಲ್. ನೋಡಿ ಈ ತರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ನಾವು ಬೇಯಿಸ್ಕೊಂಡಿರೋ ನೀರಿಗೆ ಈ ರುಬ್ಬಿರೋ ಪೇಸ್ಟ್ನ ಆಡ್ ಮಾಡೋಣ. ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡಿ. ಈಗ ಒಗ್ಗರಣೆ ರೆಡಿ ಮಾಡೋಣ. ಒಗ್ಗರಣೆಗೆ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಹಿಂಗ್ ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಕರಿಬೇವು ಹಾಕ್ಬಿಟ್ರೆ ಒಗ್ಗರಣೆ ಮುಗೀತು. ಈಗ ಈ ಒಗ್ಗರಣೆನ ಸಾಂಬಾರಿಗೆ ಹಾಕೋಣ. ಒಗ್ಗರಣೆ ಹಾಕಾಯ್ತು. ಈಗ ಕೊತ್ತಂಬರಿ ಸೊಪ್ಪು ಎಲ್ಲಾನು ಮಿಕ್ಸ್ ಮಾಡಿ ಕೊನೆಗೆ ಚಿಟಿಕೆ ಅರಿಶಿನ ಆಡ್ ಮಾಡಿ ಸ್ವಲ್ಪ ಕುದಿಸ್ಬಿಟ್ರೆ ಸಾಂಬಾರ್ ರೆಡಿ. ಬಿಸಿ ಬಿಸಿ ಅನ್ನದ ಜೊತೆ ಈ ರಸಂನ ಹಾಕೊಂಡು ತಿಂದ್ರೆ ಆಹಾ ಸ್ವರ್ಗ. ಇರಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ವಾವ್, ಸಖತ್ತಾಗಿದೆ.